ನಮ್ಮೆಲ್ರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನ ಶುರು ಮಾಡಬೇಕು, ಅದನ್ನ ಚೆನ್ನಾಗಿ ಬೆಳೆಸಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಮ್ಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ದೇನೆ ನಾವದನ್ನ ಮಾಡೋಕ್ಕಾಗಲ್ಲ. ಅಂತವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿ ಹಾಗೇನೆ ಲೋನ್ಗಳ ಬಗ್ಗೆ ವಿವರ ಮತ್ತೆ ಎಕ್ಸ್ಪರ್ಟ್ ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ಚಾನೆಲ್ ನಲ್ಲಿ ಇರುವಂತಹ ಹಳಿ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗೆ ಇಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದ್ರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ ನ ತಗೊಂಡ್ ಬಂದಿದ್ದೀನಿ. ಅದೇ MI ಸ್ಟೋರ್. ಈ MI ಸ್ಟೋರ್ ಫ್ರಾಂಚೈಸಿನ ನಾವು ಹೇಗೆ ತಗೋಬೇಕು, ಈ ಡೀಲರ್ಶಿಪ್ ಬಿಸ್ನೆಸ್ ನ ಹೇಗೆ ನಡೆಸಬೇಕು, ಸೊ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಚಾರದ ಬಗ್ಗೆ ನಾನು ತುಂಬಾ R&D ಮಾಡಿ ಓನ್ಲಿ ಜೆನ್ಯೂನ್ ಇನ್ಫಾರ್ಮೇಶನ್ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ 10,000 ಲೈಕ್ಸ್ ನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಆ ಟಾರ್ಗೆಟ್ ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ MI ಕಂಪನಿ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ, ದೇಶದಲ್ಲಿ ಅಷ್ಟೊಂದು ರೆಪ್ಯೂಟೆಡ್ ಕಂಪನಿ ಆಗಿದೆ. ನಂಬರ್ 1 ಬ್ರ್ಯಾಂಡ್ ಆಗಿ ಇದು ಮಿಂಚ್ತಾ ಇದೆ. ತುಂಬಾ ಜನ ಇದರ ಪ್ರಾಡಕ್ಟ್ಸ್ ನ ಖರೀದಿ ಮಾಡ್ತಾರೆ. ಆನ್ಲೈನ್ಗಿಂತ ಆಫ್ಲೈನ್ ಅಲ್ಲೇ ನೇರವಾಗಿ ಸ್ಟೋರ್ಗಳಿಗೆ ಹೋಗಿ ತುಂಬಾ ಜನ ಈ ತರದ ಪ್ರಾಡಕ್ಟ್ಸ್ ನ ಖರೀದಿ ಮಾಡ್ತಾರೆ. ಮುಖ್ಯವಾಗಿ ನಾವು ಈ MI ಕಂಪನಿಯ ಪ್ರಾಡಕ್ಟ್ಸ್ ನ ನೋಡೋದಾದ್ರೆ ಫೋನ್ಗಳು ತುಂಬಾ ಇದೆ, ಹಾಗೇನೆ ಟಿವಿಗಳಿದೆ, ಲ್ಯಾಪ್ಟಾಪ್ಗಳಿದೆ, ಹಾಗೇನೆ ಫಿಟ್ನೆಸ್ ಮತ್ತೆ ಲೈಫ್ ಸ್ಟೈಲ್ಗೆ ಸಂಬಂಧಿಸಿದಂತೆ ವಾಚ್ಗಳಿದೆ, ಟ್ರಿಮ್ಮರ್ಗಳಿದೆ, ಹಾಗೇನೆ ಮನೆಗೆ ಸಂಬಂಧಿಸಿದಂತೆ ತುಂಬಾ ಹೋಮ್ ನೀಡ್ಸ್ಗಳಿದೆ, ಹಾಗೇನೆ ಆಡಿಯೋಗೆ ಸಂಬಂಧಿಸಿದಂತೆ ಹೆಡ್ಫೋನ್ಸ್ ಇದೆ, ಚಾರ್ಜರ್ಗಳಿದೆ. ಸೊ ಹೀಗೆ MI ಕಂಪನಿಯಿಂದ ಸಾಕಷ್ಟು ಪ್ರಾಡಕ್ಟ್ಸ್ಗಳು ಇವತ್ತು ಮಾರ್ಕೆಟ್ ಅಲ್ಲಿದೆ. ತುಂಬಾ ಜನ ಅವುಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ನೀವೇನಾದ್ರೂ ಈ ಸ್ಟೋರ್ನ ಓಪನ್ ಮಾಡಿದ್ರೆ ಒಳ್ಳೆ ಲಾಭ ಗಳಿಸಬಹುದು. ಯಾಕೆಂದ್ರೆ ಇಷ್ಟೊಂದು ಪ್ರಾಡಕ್ಟ್ಸ್ ಇರುವಾಗ ತುಂಬಾ ಜನ ಬಂದು ಇವುಗಳನ್ನ ಕೊಂಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಸರ್ವಿಸ್ ಸೆಂಟರ್ನು ಸಹ ನಾವೇ ಶುರು ಮಾಡಬಹುದು. ಕಂಪನಿಲಿ ನಾವು ಇವೆರಡಕ್ಕೂ ಅಪ್ಲೈ ಮಾಡಿದ್ರೆ ಒಳ್ಳೆ ಲಾಭ ಗಳಿಸಬಹುದು. ನಾವು ಮುಖ್ಯವಾಗಿ ನೋಡೋದಾದ್ರೆ ಈ ಕಂಪನಿ ಬಗ್ಗೆ ಮಾರ್ಕೆಟಿಂಗ್ ಬೇಕಾಗಿಲ್ಲ. ಯಾಕೆಂದ್ರೆ ಈ ಡಿಜಿಟಲ್ ಆಡ್ಸ್, ಟಿವಿ ಆಡ್ಸ್ ಗಳನ್ನ ಕಂಪನಿನೇ ನೋಡ್ಕೊಳ್ಳುತ್ತೆ. ಸೊ ಹಾಗಾಗಿ ಫ್ರಾಂಚೈಸಿ ತಗೊಂಡವ್ರಿಗೆ ಒಳ್ಳೆ ಲಾಭ ಅಂತ ಹೇಳ್ಬೋದು. ಆದ್ರೆ ಒಂದು ಪಿನ್ ಕೋಡ್ಗೆ ಒಂದು ಫ್ರಾಂಚೈಸಿನ ಮಾತ್ರ ಈ ಕಂಪನಿ ಕೊಡುತ್ತೆ. ಮೊದಲಿಂದನೂ ಈ ಕಂಪನಿ ಇದೇ ರೂಲ್ಸ್ ನ ಫಾಲೋ ಮಾಡ್ಕೊಂಡ್ ಬಂದಿದೆ. ಆದ್ರೆ ಈಗ ಈ ಕಂಪನಿ 5 ರಿಂದ 7 ಕಿಲೋಮೀಟರ್ ಒಳಗಡೆ ಯಾರಾದ್ರೂ ಈ ಫ್ರಾಂಚೈಸಿಗೋಸ್ಕರ ಅಪ್ಲೈ ಮಾಡಿದ್ರೆ ಅವರಿಗೆ ಅವಕಾಶನ ನೀಡ್ತಾ ಇದೆ. ಸೊ ಹಾಗಾಗಿ ವಿಲೇಜ್ ಇರಬಹುದು, ಅರ್ಬನ್ ಇರಬಹುದು, ಸೊ ಅಲ್ಲಿ ಕಸ್ಟಮರ್ಗಳು ಹೆಚ್ಚಾಗಿದ್ದಾರೆ, ಡಿಮ್ಯಾಂಡ್ ಹೆಚ್ಚಾಗಿದೆ ಅಂತಂದ್ರೆ ಆ 5 ರಿಂದ 7 ಕಿಲೋಮೀಟರ್ ಒಳಗಡೆ ಈ ಒಂದು ಫ್ರಾಂಚೈಸಿ ನೀಡುವಂತ ಅವಕಾಶನ ಕಂಪನಿ ನೀಡ್ತಾ ಇದೆ. ಸೊ ಇದಕ್ಕೆ ನಾವು ಹೇಗೆ ಫ್ರಾಂಚೈಸಿನ ತಗೋಬೇಕು, ಇದರ ಪ್ರಾಸೆಸ್ ಏನು, ಸೊ ಇದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ನೀವು ಈ ಸ್ಟೋರ್ನ ಶುರು ಮಾಡಬೇಕು ಅಂದ್ರೆ ಅರ್ಬನ್ ಇರಬಹುದು, ಸೆಮಿ ಅರ್ಬನ್ ಇರಬಹುದು, ಟೌನ್ ಇರಬಹುದು, ಸಿಟಿ ಇರಬಹುದು, ಮೆಟ್ರೋ ಸಿಟೀಸ್ ಇರಬಹುದು, ಕಾಸ್ಮೋಪಾಲಿಟನ್ ಸಿಟೀಸ್ ಇರಬಹುದು. ಸೊ ಹೀಗೆ ನೀವು ಈ ಸ್ಟೋರ್ನ ಎಲ್ಲಿ ಬೇಕಾದ್ರೂ ಇಡಬಹುದು. ಯಾಕೆಂದ್ರೆ 10 ವರ್ಷಗಳಿಂದ ದೊಡ್ಡ ಹೆಸರನ್ನ ಈ ಕಂಪನಿ ಗಳಿಸ್ಕೊಂಡಿದೆ. ಸೊ ಇದಕ್ಕೆ ನಾವು ಮೊದಲನೇದಾಗಿ ಈ ಕಂಪನಿಯವ್ರನ್ನ ಅಪ್ರೋಚ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಇದಕ್ಕೆ ಜಾಗ ಎಷ್ಟು ಬೇಕಾಗುತ್ತೆ ಅಂದ್ರೆ ಸುಮಾರು 100 ಅಡಿಯಿಂದ 300 ಅಡಿವರೆಗೂ ಜಾಗ ಬೇಕಾಗುತ್ತೆ. ಒಂದ್ ವೇಳೆ ನೀವು ಸರ್ವಿಸ್ ಸ್ಟೇಷನ್ ಸಹ ಮಾಡ್ತೀರಾ ಅಂತ ಆದ್ರೆ ಸುಮಾರು 250 ರಿಂದ 300 ಅಡಿ ಜಾಗ ಬೇಕಾಗುತ್ತೆ. ಆದ್ರೆ ಶಾಪ್ನ ಇಂಟೀರಿಯರ್ನ ಕಂಪ್ಲೀಟ್ ಆಗಿ ಗ್ಲಾಸ್ ಇಂದ ಮಾಡಿದ್ರೇನೆ ಒಳ್ಳೇದು. ಹಾಗೇನೆ ಸೈನ್ ಬೋರ್ಡ್ಸ್ ನ ಕಂಪನಿನೇ ನೀಡುತ್ತೆ. ಇನ್ನು ರಿಜಿಸ್ಟ್ರೇಷನ್ ಬಗ್ಗೆ ನೋಡೋದಾದ್ರೆ GST ನ ನಮೂದಿಸ್ಕೋಬೇಕಾಗುತ್ತೆ, ಹಾಗೇನೆ ಟ್ರೇಡ್ ಲೈಸೆನ್ಸ್ ಬೇಕಾಗುತ್ತೆ. ಇನ್ನು ಸ್ಟಾಫ್ ಅಂತ ನೋಡೋದಾದ್ರೆ 2-3 ಜನ ಖಂಡಿತ ಬೇಕಾಗುತ್ತೆ. ನಿಮಗ್ ಬೇಕಾದ್ರೆ ಬರೀ MI ಸ್ಟೋರ್ ನ ತಗೋಬಹುದು ಅಥವಾ ಸರ್ವಿಸ್ ಸ್ಟೇಷನ್ ನ ಶುರು ಮಾಡಬಹುದು, ಇಲ್ಲಾಂದ್ರೆ ಎರಡನ್ನೂ ಶುರು ಮಾಡಬಹುದು. ಸೊ ಹಾಗಾಗಿ ಕಂಪನಿ ಈಗ 5 ಕಿಲೋಮೀಟರ್ ಒಳಗಡೆ ಫ್ರಾಂಚೈಸಿನ ಕೊಡೋದಕ್ಕೆ ಅವಕಾಶ ನೀಡ್ತಾ ಇದೆ. ಇನ್ನು ದೊಡ್ಡ ದೊಡ್ಡ ಊರುಗಳಲ್ಲಿ ನೋಡೋದಾದ್ರೆ 3 ರಿಂದ 5 ಕಿಲೋಮೀಟರ್ ಒಳಗಡೆಯೂ ಸಹ ಈ ಫ್ರಾಂಚೈಸಿನ ನೀಡ್ತಾ ಇದೆ. ಆದ್ರೆ ಸೇಲ್ಸ್ ಹೆಚ್ಚಾಗಿರೋ ಜಾಗದಲ್ಲಿ ಮಾತ್ರ ಈ ಅವಕಾಶನ ಕಂಪನಿ ನೀಡ್ತಾ ಇದೆ. ಮುಖ್ಯವಾಗಿ ಈ MI ಕಂಪನಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ ಟಿವಿಗಳಿರಬಹುದು, ಕೇಬಲ್ಸ್, ಹಾಗೆಯೇ ಮೊಬೈಲ್ಸ್, ಚಾರ್ಜರ್ಸ್, ಹೆಡ್ಫೋನ್ಸ್, ಅಡಾಪ್ಟರ್, ಚಾರ್ಜಿಂಗ್ ಪೋರ್ಟ್ಸ್, ಇಯರ್ಫೋನ್, ಪವರ್ ಬ್ಯಾಂಕ್, ಹೀಗೆ ಇವೆಲ್ಲವುಗಳು ಸಹ ಲಭ್ಯ ಇದೆ. ಸೊ ಇವುಗಳನ್ನ ನಾವು ಸೇಲ್ ಮಾಡಿದಾಗ ನಮಗೆ ಕಮಿಷನ್ ಇರುತ್ತೆ. ಒಂದ್ ವೇಳೆ ಸರ್ವಿಸ್ ಸ್ಟೇಷನ್ ಏನಾದ್ರೂ ಇದ್ರೆ ವಾರಂಟಿ ಇರೋ ಮೊಬೈಲ್ಗಳನ್ನ ತಗೊಂಡ್ ಬಂದ್ರೆ ಕಂಪನಿ ನಮಗೆ ಹಣ ಸಹ ನೀಡುತ್ತೆ. ಒಂದ್ ವೇಳೆ ವಾರಂಟಿ ಮುಗ್ದಿರೋ ಮೊಬೈಲ್ ಏನಾದ್ರೂ ತಗೊಂಡ್ ಬಂದ್ರೆ ಅದಕ್ಕೆ ಸ್ಪೇರ್ ಪಾರ್ಟ್ಸ್ ನ ಹಾಕ್ತಿವಿ. ಸೊ ಅದಕ್ಕೆ ಸಂಬಂಧಿಸಿದಂತ ಕಮಿಷನ್ ಸಿಗುತ್ತೆ, ಹಾಗೇನೆ ಆ ಸರ್ವಿಸಿಂಗ್ ಚಾರ್ಜ್ ಅಂತಾನೂ ಸಿಗುತ್ತೆ. ಸೊ ಹೀಗೆ ಈ ಕಂಪನಿಯ ಸರ್ವಿಸ್ ಸೆಂಟರ್ ಇಂದ ನಾವು 60% ಲಾಭ ಗಳಿಸಬಹುದು. ಸೊ ಈ MI ಕಂಪನಿಯ ಸರ್ವಿಸ್ ಸೆಂಟರ್ನ ಇಡಬೇಕು ಅಂದ್ರೆ ನಮಗೆ ಸರ್ವಿಸ್ ಮಾಡೋಕ್ ಗೊತ್ತಿರಬೇಕಲ್ಲ ಅಂತ ತುಂಬಾ ಜನ ಪ್ರಶ್ನೆ ಕೇಳಬಹುದು. ಆದ್ರೆ ನೀವು ಒಂದು ವೇಳೆ ಏನಾದ್ರೂ ಕಂಪನಿಯಿಂದ ಸರ್ವಿಸ್ ಸೆಂಟರ್ನ ತೆಗೆಯೋದಕ್ಕೆ ಪರ್ಮಿಷನ್ ಸಿಕ್ಕರೆ, ಈ ತರ ಸ್ಟೋರ್ ತೆಗೆಯೋಕೆ ನಿಮ್ಗೆ ಏನಾದ್ರೂ ಪರ್ಮಿಷನ್ ಸಿಕ್ಕರೆ, ಸೊ ಈ ಸರ್ವಿಸ್ ಸೆಂಟರ್ಗೆ ಸಂಬಂಧಿಸಿದಂತ ಟ್ರೈನಿಂಗ್ ನ ಕಂಪನಿ ನಿಮಗೆ ಡೀಟೇಲ್ಡ್ ಆಗಿ 2 ತಿಂಗಳವರೆಗೂ ತಿಳಿಸ್ಕೊಡುತ್ತೆ. ಸೊ ಈ ಟ್ರೈನಿಂಗಿಗೆ ನೀವು ಹೋದ್ರೂ ಸರಿನೇ, ಅಥವಾ ನಿಮ್ಮ ಟೆಕ್ನಿಷಿಯನ್ ಅಂದ್ರೆ ನೀವು ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊಳ್ಬೇಕು ಅಂತಿರ್ತೀರಲ್ವಾ, ಸೊ ಅವ್ರನ್ನ ಕಳಿಸಿದ್ರು ಸರಿನೇ. ಸೊ ಅವರಿಗೆ ಈ ಟ್ರೈನಿಂಗ್ ನ ತಿಳಿಸ್ಕೊಡ್ತಾರೆ.
ಸೊ ಹೀಗೆ ಕಂಪನಿ ನಿಮಗೆ ಈ ಟ್ರೈನಿಂಗ್ ಮೂಲಕ ಕಂಪ್ಲೀಟ್ ಟೆಕ್ನಿಕಲ್ ನಾಲೆಡ್ಜ್ ನ ತಿಳಿಸ್ಕೊಡುತ್ತೆ. ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಸರ್ವಿಸ್ ಗೊತ್ತಾಗಿಲ್ಲ ಅಂದ್ರೂ ನೀವು ಒಂದ್ ಸೆಂಟ್ರಿಂದ ಮತ್ತೊಂದು ಸೆಂಟ್ರಿಗೆ ಕಳಿಸಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂತ ಕಮಿಷನ್ ಸಹ ನಿಮಗೆ ಸಿಗುತ್ತೆ. ಇನ್ನು ಈ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅಂತ ನೋಡೋಣ. ಈ MI ಸ್ಟೋರ್ನ ನೀವು ಶುರು ಮಾಡ್ತೀರಾ ಅಂತ ಆದ್ರೆ 10 ಲಕ್ಷದಿಂದನೂ ಶುರು ಮಾಡಬಹುದು. ಹಾಗೆಯೇ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಳ್ಳೆ ಸ್ಟೋರ್ನ ನೀವು ತೆಗಿಬೇಕು ಅಂದ್ರೆ ಒಂದು 30 ಲಕ್ಷದಿಂದ 50 ಲಕ್ಷದವರೆಗೂ ಸ್ಟಾಕ್ನ ತಗೊಂಡು ಬಂದು ಹಾಗೂ ಸಹ ನೀವು ಈ ಸ್ಟೋರ್ನ ಶುರು ಮಾಡಬಹುದು. ಸೊ ಅದೇ ಅರ್ಬನ್ ಅಥವಾ ಸೆಮಿ ಅರ್ಬನ್ ಏರಿಯಾಗಳಲ್ಲಾದ್ರೆ ಒಂದು 10 ರಿಂದ 15 ಲಕ್ಷದಲ್ಲಿ ನೀವು ಈ ಬಿಸ್ನೆಸ್ನ ಶುರು ಮಾಡಬಹುದು. ಆದರೆ ಈ ಕಂಪನಿಗೆ ನೀವು ಯಾವುದೇ ಫೀಸ್ ಆಗಲಿ ಅಡ್ವಾನ್ಸ್ ಆಗಲಿ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ನಿಮಗೆ ಏನೇನು ಸ್ಟಾಕ್ ಬೇಕೋ ಅದನ್ನ ನೀವು ಆರ್ಡರ್ ಮಾಡಿದ್ರೆ 4 ರಿಂದ 5 ದಿನಗಳಲ್ಲಿ ಟಿವಿ ಇರಬಹುದು, ಮೊಬೈಲ್ ಇರಬಹುದು, ಲ್ಯಾಪ್ಟಾಪ್ ಇರಬಹುದು, ಸೊ ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಡೆಲಿವರಿನ ನೀಡಲಾಗುತ್ತೆ. ಹಾಗೆಯೇ ಅದನ್ನ ನೀವು ಮಾರಾಟ ಮಾಡಿದ್ಮೇಲೆ ಅದಕ್ಕೆ ಸಂಬಂಧಿಸಿದಂತ ಕಮಿಷನ್ ಸಹ ನಿಮಗೆ ಸಿಗುತ್ತೆ. ಸೊ ಹೀಗೆ ನೀವು ಎಷ್ಟು ಸೇಲ್ ಮಾಡ್ತೀರೋ ಅಷ್ಟು ಲಾಭ ನೀವು ಗಳಿಸಬಹುದು. ಇನ್ನು ಪ್ರಾಫಿಟ್ಸ್ ಬಗ್ಗೆ ನೋಡೋದಾದ್ರೆ ಈ ಟಿವಿಗಳಿರಬಹುದು, ಮೊಬೈಲ್ಗಳಿರಬಹುದು, ಸೊ ಈ ರೀತಿಯಾದಂತಹ ಗುಡ್ಸ್ಗಳಿಗೆ ಕಂಪನಿ ನಮಗೆ 5% ವರೆಗೂ ಪ್ರಾಫಿಟ್ ಕೊಡುತ್ತೆ. ಇನ್ನು ಆಕ್ಸೆಸರೀಸ್ ನೋಡೋದಾದ್ರೆ ಅಂದ್ರೆ ಹೆಡ್ಫೋನ್ ಇರ್ಬೋದು, ಇಯರ್ಫೋನ್ ಇರ್ಬೋದು, ಸೊ ಈ ತರದ ಪ್ರಾಡಕ್ಟ್ಸ್ಗಳಿಗೆ ನಮಗೆ ಕಂಪನಿ 15% ಪ್ರಾಫಿಟ್ ಕೊಡುತ್ತೆ. ಇನ್ನು ಕಂಪನಿ ನಮಗೆ ಸರ್ವಿಸ್ ಸೆಂಟರ್ ಏನಾದರೂ ಕೊಟ್ಟಿದ್ರೆ ಅದರಲ್ಲಿ ನಮಗೆ 30 ರಿಂದ 40% ವರೆಗೂ ಪ್ರಾಫಿಟ್ ಇರುತ್ತೆ. ಸೊ ಈ ರೀತಿಯಾದಂತಹ ಮಾರ್ಜಿನ್ ನಮಗೆ ಇದರಲ್ಲಿ ಸಿಗುತ್ತೆ. ಈಗ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಮಾರ್ಕೆಟಿಂಗ್ಗೋಸ್ಕರ ನೀವು ₹1 ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ಟಿವಿ ಆಡ್ಸ್ ಇರಬಹುದು, ಪೇಪರ್ ಆಡ್ಸ್ ಇರಬಹುದು, ಹಾಗೆಯೇ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಆಡ್ಸ್ ಇರಬಹುದು. ಸೊ ಇದನ್ನೆಲ್ಲ ಸಹ ಕಂಪನಿನೇ ನಿಭಾಯಿಸುತ್ತೆ. ಹಾಗೆಯೇ ಕಂಪನಿ ಫೆಸ್ಟಿವ್ ಆಫರ್ಸ್ಗಳನ್ನ ನೀಡುತ್ತೆ. ಸೊ ಅದನ್ನ ನಮಗೆ ಮುಂಚಿತವಾಗಿನೇ ತಿಳಿಸುತ್ತೆ. ಸೊ ಹೀಗೆ ಬ್ರೋಚರ್ಸ್ನ ಕೊಡೋದ್ರಿಂದ, ಸೈನ್ ಬೋರ್ಡ್ಸ್ಗಳನ್ನ ಕೊಡೋದ್ರಿಂದ, ಹಾಗೆಯೇ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಆಡ್ಗಳನ್ನ ಕೊಡೋದ್ರಿಂದ ನಾವು ಮಾರ್ಕೆಟಿಂಗ್ಗೋಸ್ಕರ ₹1 ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಎಲ್ಲನೂ ಕಂಪನಿನೇ ನೋಡ್ಕೊಳ್ಳುತ್ತೆ. ನಾವು ಈ ಸ್ಟೋರ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಆದ್ರೆ ಫ್ರಾಂಚೈಸಿ ಬೇಕು ಅಂದ್ರೆ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಅಪ್ರೋಚ್ ಆಗಬೇಕು ಅಂದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಬೇಕು. ಏರಿಯಾ ಸೇಲ್ಸ್ ಮ್ಯಾನೇಜರ್, ಹಾಗೆಯೇ ರೀಜನಲ್ ಮ್ಯಾನೇಜರ್, ಹಾಗೆಯೇ TSM ಇವ್ರನ್ನ ನಾವು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಬಹುದು ಅಥವಾ ನಾವು ಆನ್ಲೈನ್ ಅಲ್ಲೂ ಅಪ್ಲೈ ಮಾಡಬಹುದು. ಸೊ MI ಸ್ಟೋರ್ನ ಫ್ರಾಂಚೈಸಿ ತಗೊಳ್ಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಫಸ್ಟ್ ನಾವು mi.com ಅಂತ ವೆಬ್ಸೈಟ್ ಓಪನ್ ಮಾಡಬೇಕಾಗುತ್ತೆ. ಈ ವೆಬ್ಸೈಟ್ನ ಓಪನ್ ಮಾಡಿದಾದ್ಮೇಲೆ ನಮಗೆ ಫಸ್ಟ್ ಕಾಣಿಸುವಂತದ್ದೇ ಆನ್ಲೈನ್ ಹೆಲ್ಪ್ ರಿಟೇಲ್ ಸ್ಟೋರ್ ಅಂತ ಕಾಣಿಸುತ್ತೆ. ಈ ರಿಟೇಲ್ ಸ್ಟೋರ್ನ ಕ್ಲಿಕ್ ಮಾಡಿದ್ರೆ MI ಸ್ಟೋರ್ ಅಂತ ಕಾಣಿಸುತ್ತೆ. ಈ MI ಸ್ಟೋರ್ನ ಕ್ಲಿಕ್ ಮಾಡಿದಾದ್ಮೇಲೆ ಹೊಸ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದ್ಮೇಲೆ ನಮಗೆ ಅಪ್ಲೈ ಅಂತ ಕಾಣಿಸುತ್ತೆ. ಸೊ ನಾವು ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಹೀಗೆ ಕ್ಲಿಕ್ ಮಾಡಿದಾದ್ಮೇಲೆ ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ MI ಸ್ಟೋರ್ ಫ್ರಾಂಚೈಸಿ ಅಪ್ಲಿಕೇಶನ್ ಅಂತ ಕಾಣಿಸುತ್ತೆ. ಸೊ ಇದನ್ನ ನೀವು ಫಿಲ್ ಮಾಡಿ ಕಳಿಸಬೇಕಾಗುತ್ತೆ. ಈಗ ಇದನ್ನ ಹೇಗೆ ಫಿಲ್ ಮಾಡಬೇಕು ಅಂತ ನೋಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಫಸ್ಟ್ ನಾವು ಈ MI ಸ್ಟೋರ್ ಫ್ರಾಂಚೈಸಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ನೇಮ್ ನ ಕೊಡಬೇಕಾಗುತ್ತೆ. ಹಾಗೆಯೇ ಪಾರ್ಟ್ನರ್ ನೇಮ್ ಅಂದ್ರೆ ನಾವು ಪಾರ್ಟ್ನರ್ ಅಲ್ಲಿ ಈ ಬಿಸ್ನೆಸ್ ನ ಮಾಡ್ತಾ ಇದ್ರೆ ಅವ್ರ ಹೆಸರನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಹಾಗೆಯೇ ನಾವು ಈಗ ಬಳಸ್ತಾ ಇರುವಂತ ಫೋನ್ ನಂಬರ್ ನ ಕೊಡಬೇಕಾಗುತ್ತೆ. ಹಾಗೆಯೇ 4th ಕಾಲಮ್ ಅಲ್ಲಿ ಇಮೇಲ್ ID ನ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆಯೇ ಈ ಸ್ಟೋರ್ನ ನೀವು ಎಲ್ಲಿ ಶುರು ಮಾಡಬೇಕು ಅಂತಿದ್ದೀರೋ, ಈ ಬಿಸ್ನೆಸ್ನ ಎಲ್ಲಿ ಮಾಡಬೇಕು ಅಂತಿದ್ದೀರೋ ಆ ಪಿನ್ ಕೋಡ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅಂದ್ರೆ ಅದು ಸಿಟಿನ, ಸೆಮಿ ಅರ್ಬನ್ನ, ವಿಲೇಜ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆಯೇ ಪಿನ್ ಕೋಡ್ ಎಂಟ್ರಿ ಮಾಡ್ತಾ ಇದ್ದ ಹಾಗೆ ಯಾವ ಸ್ಟೇಟ್ ಅಂತಾನೂ ಗೊತ್ತಾಗುತ್ತೆ. ಸೊ ಒಂದ್ ವೇಳೆ ನಾವು ಈಗಾಗಲೇ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಿಸಿದಂತಹ GST ನಂಬರ್ನು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆಯೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋರ ಏಜ್ ಎಷ್ಟು ಅಂತಾನೂ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಡೂ ಯು ಹ್ಯಾವ್ ಎ ಸ್ಟೋರ್ ಆಲ್ರೆಡಿ ಅಂತ ಕೇಳುತ್ತೆ. ಅಂದ್ರೆ ಈ ನಿಮಗೆ ಆಲ್ರೆಡಿ ಸ್ಟೋರ್ ಇದೆಯಾ ಅನ್ನುವಂಥದ್ದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಂದ್ರೆ ನಿಮಗೆ ಆಲ್ರೆಡಿ ಏನಾದರೂ ಸ್ಟೋರ್ ಇದ್ರೆ ಅಥವಾ ಏನಾದರೂ ಜಾಗ ಇದ್ದು ನೀವು ಅಲ್ಲಿ ಇದನ್ನ ಶುರು ಮಾಡಬೇಕು ಅಂತಿದ್ರೆ ಸೊ ಇದಕ್ಕೆ ನೀವು ಎಸ್ ಅಂದ್ರೆ ಎಸ್ ಅಂತ ಹಾಕಬೇಕಾಗುತ್ತೆ, ಇಲ್ಲ ಅಂದ್ರೆ ನೋ ಅಂತ ಹಾಕಬೇಕಾಗುತ್ತೆ. ಸೊ ಒಂದ್ ವೇಳೆ ಸ್ಟೋರ್ ಇದೆ ಅಂತ ಆದ್ರೆ ಅದರ ಡೀಟೇಲ್ಸ್ ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಂದ್ರೆ ಎಷ್ಟು ಫೀಟ್ ಇದೆ, ಎಷ್ಟು ಹೈಟ್ ಇದೆ, ಹಾಗೆಯೇ ಯಾವ ಫೇಸಿಂಗ್ ಆಗಿದೆ, ಸೊ ಈ ಎಲ್ಲ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಒಂದ್ ವೇಳೆ ಸ್ಟೋರ್ ಇದೆ ಅಂತ ಆದ್ರೆ ಅದರ ಡೀಟೇಲ್ಸ್ ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಂದ್ರೆ ಎಷ್ಟು ಫೀಟ್ ಇದೆ, ಎಷ್ಟು ಹೈಟ್ ಇದೆ, ಹಾಗೆಯೇ ಯಾವ ಫೇಸಿಂಗ್ ಆಗಿದೆ, ಸೊ ಈ ಎಲ್ಲ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆಯೇ ಪಾರ್ಟ್ನರ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಂದ್ರೆ ನಿಮ್ಮ ಪಾರ್ಟ್ನರ್ ಈಗಾಗಲೇ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾವು ಆಗ್ಲೇ ತಿಳಿಸಿದಂತೆ ಶಾಪ್ ಅನ್ನ ನೀವು ರೆಂಟಿಗೆ ತಗೊಳ್ತಾ ಇದ್ದೀರಾ, ಲೀಸಿಗೆ ತಗೊಳ್ತಾ ಇದ್ದೀರಾ ಅಥವಾ ಓನ್ ಶಾಪ್ ಇದೆಯಾ ಅಂತ ತಿಳಿಸಬೇಕಾಗುತ್ತೆ. ಸೊ ರೆಂಟ್ ಇದ್ರೆ ರೆಂಟ್ ಅಂತ ಕ್ಲಿಕ್ ಮಾಡಿ, ಲೀಸ್ ಇದ್ರೆ ಲೀಸ್ ಅಂತ ಮಾಡಿ, ಅಥವಾ ಓನ್ ಇದ್ರೆ ಓನ್ ಅಂತ ಕ್ಲಿಕ್ ಮಾಡಿ. ಸೊ ನೀವೇನಾದ್ರೂ ರೆಂಟಿಗೆ ತಗೊಂಡಿದ್ರೆ ಎಷ್ಟು ರೆಂಟು ಅನ್ನುವಂಥದ್ದನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಒಂದ್ ವೇಳೆ ನೀವೇನಾದ್ರೂ ಆಲ್ರೆಡಿ ಸ್ಟೋರ್ ಇದೆ ಅಂತ ಏನಾದ್ರೂ ಕ್ಲಿಕ್ ಮಾಡಿದ್ರೆ ಅದರ ಫೋಟೋಸ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದ್ರೆ ಅವರಿಗೆ ಡೀಟೇಲ್ಸ್ ಗೊತ್ತಾಗುತ್ತೆ, ಜಾಗ ಎಷ್ಟಿದೆ, ಹಾಗೆ ಯಾವ ಕಡೆ ಫೇಸಿಂಗ್ ಆಗಿದೆ, ನಂತರ ನಿಮ್ಮ ಶಾಪ್ ಯಾವ ಏರಿಯಾದಲ್ಲಿದೆ, ಸೊ ಅದರ ಡೀಟೇಲ್ಸ್ ಎಲ್ಲನೂ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹೀಗೆ ಇದನ್ನೆಲ್ಲ ಫಿಲ್ ಮಾಡಿದಾದ್ಮೇಲೆ ನಾವು ಅಗ್ರಿ ಅಂತ ಕ್ಲಿಕ್ ಮಾಡಿ ಇದನ್ನ ಅಗ್ರಿ ಮಾಡಬೇಕಾಗುತ್ತೆ, ನಂತರ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಹೀಗೆ ಇದನ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿದಾದ್ಮೇಲೆ 15 ದಿನಗಳೊಳಗಾಗಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂದ್ರೆ ನಿಮ್ಮ ಸ್ಟೋರ್ ಎಲ್ಲಿದೆಯೋ ಅದ್ರ ಬಗ್ಗೆ ಡೀಟೇಲ್ಸ್ ನ ಕೇಳೋದಕ್ಕೆ ಖುದ್ದಾಗಿ ಅವರು ಅಲ್ಲಿಗೆ ಭೇಟಿ ಕೊಡ್ತಾರೆ. ಸೊ ಆ ಡೀಟೇಲ್ಸ್ ಎಲ್ಲ ಪಡ್ಕೊಂಡಾದ್ಮೇಲೆ ನಂತರ ಅವ್ರು ನಿಮಗೆ ಪರ್ಮಿಷನ್ ನೀಡ್ತಾರೆ.
ಸೊ ಹೀಗೆ ಎಲ್ಲಾ ಡೀಟೇಲ್ಸ್ ನ ಪಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಅವ್ರು ನಿಮಗೆ ಪರ್ಮಿಷನ್ ಕೊಡ್ತಾರೆ. ಸೊ ಅದು 15 ದಿನಗಳೊಳಗಾಗಿ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲ ಪ್ರೊಸೆಸ್ ಆಗುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಪ್ರೊಸೆಸ್ ಆದ್ಮೇಲೆ ಕಂಪನಿ ಓಕೆ ಇವ್ರಿಗೆ ನಾವು ಫ್ರಾಂಚೈಸಿನ ಕೊಡಬಹುದು ಅಂತ ಆದ್ಮೇಲೆ ಸೊ ಅವ್ರು ನಿಮಗೆ ಪರ್ಮಿಷನ್ ಕೊಡ್ತಾರೆ. ಆಗ ನೀವು ಎಷ್ಟು ಸ್ಟಾಕ್ ಬೇಕಾಗುತ್ತೋ ಅದರ ಅಮೌಂಟ್ ನ ನೀವು ಅಡ್ವಾನ್ಸ್ ಆಗಿ ಕಟ್ಟಬೇಕಾಗುತ್ತೆ. ನಂತರ ಕಂಪನಿ ನಿಮಗೆ ಆ ಸ್ಟಾಕ್ ನ ಡೆಲಿವರಿ ಕೊಡುತ್ತೆ. ಹಾಗೆಯೇ ಈ ಶಾಪ್ ಹೇಗಿರಬೇಕು, ಇಂಟೀರಿಯರ್ ಹೇಗಿರಬೇಕು, ಗ್ಲಾಸ್ ಹೇಗಿರಬೇಕು, ಹಾಗೆಯೇ ಲೈಟಿಂಗ್ಸ್ ಹೇಗಿರಬೇಕು, ಸೊ ಇದೆಲ್ಲದ್ರ ಬಗ್ಗೆ, ಇದರ ಜೊತೆಗೆ ಲೋಕಲ್ ಅಲ್ಲಿ ನೀವು ಹೇಗೆ ಈ ಶಾಪ್ ಬಗ್ಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕು, ಸೊ ಇದೆಲ್ಲದ್ರ ಬಗ್ಗೆ ಕಂಪನಿಯ ಮಾರ್ಕೆಟಿಂಗ್ ಟೀಮ್ ನಿಮ್ಗೆಲ್ಲ ಡೀಟೇಲ್ಸ್ ತಿಳಿಸ್ಕೊಡುತ್ತೆ. ಈ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಅಂತ ಹೇಳ್ಬೋದು. ಯಾಕೆಂದ್ರೆ ತಿಂಗಳಿಗೆ 50,000ದಿಂದ ಹಿಡಿದು 1 ಲಕ್ಷದವರೆಗೂ ಲಾಭ ಗಳಿಸುವಂತವ್ರು ಇದ್ದಾರೆ. ಯಾಕೆಂದ್ರೆ ಕಡಿಮೆ ಬಂಡವಾಳದಲ್ಲಿ ಒಳ್ಳೆ ಲಾಭ ಕೊಡುವಂತ ಬಿಸ್ನೆಸ್ ಇದು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು MI ಸ್ಟೋರ್ ಬಿಸ್ನೆಸ್. ಈ ಸ್ಟೋರ್ನ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಇಡ್ತಾ ಇದ್ದೀನಿ. ಸೊ ನೀವು ಅದನ್ನ ಉಪಯೋಗಿಸಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ನಮಗೆ ಕಮೆಂಟ್ ಮಾಡಬಹುದು. ಸೊ ಮುಂದಿನ ಬಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ.